ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಈಗ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರಾದ ಶ್ರೀಮತಿ ಆಯೇಷಾ ಖಾನಂ ಅವರಿಂದ ಪಾಡ್ಕಾಸ್ಟ್ ಮತ್ತು ವೆಬ್ಸೈಟ್ ಈ ನ್ಯೂಸ್ ಪೇಪರನ್ನು ಇವಾಗ ಉದ್ಘಾಟನೆ ಮಾಡ್ತಾ ಇದ್ದಾರೆ ಕುಲಪತಿಗಳಾದ ಪ್ರೊಫೆಸರ್ NK ಲೋಕನಾಥ್ ಅವರು. ಪತ್ರಿಕೋದ್ಯಮ ಮತ್ತು ಸಂವಹನ ವಿಭಾಗ ಅವರ ತಂದಿರುವ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಕಾರ್ಯಕ್ರಮ ಮಾಡೋಣ ರೀ. ಯಾವ ಜಿಲ್ಲೆ ಅಲೆಕ್ಸ ಹೇಳ್ಬಿಟ್ರೆ ಸಾಕು, ನ್ಯೂಸ್ ಹೆಡ್ಲೈನ್ಸ್ ಸಾಕು, 3 ಲೈನಲ್ಲಿ ಎಲ್ಲದೂ ಹೇಳ್ಬಿಡ್ತದೆ. ಅದೆಲ್ಲ ಕ್ರೋಡಿಗಳು. ಅದೇ ಥರನೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಅಷ್ಟೇ, ನಿಮ್ಗೆ ಏನು ಬೇಕು ಅದೆಲ್ಲ ಕೊಡುತ್ತೆ. ಇವೆಲ್ಲವೂ ನಾವು ಬಳಸ್ಕೋಬೇಕು. ಆದರೆ ಅದನ್ನೇ ಕಂಪ್ಲೀಟಾಗಿ ಬಳಸ್ಕೊಂಡ್ಬಿಟ್ರೆ ನಮ್ಮತನ ಏನಿರ್ತದೆ ಅಲ್ವಾ? ಅದರಿಂದ ಸುದ್ದಿ ಮಾಡಬೇಕಾದ್ರೂ, ಸುದ್ದಿ ಬರಿಬೇಕಾದ್ರೂ, ಸುದ್ದಿ ವಿಶ್ಲೇಷಣೆ ಮಾಡೋಕ್ಕಾದ್ರೂ ನಿಮ್ಮ ಯೋಚನೆ ಭಾರಿ ಮುಖ್ಯ. ಸೊ ನಿಮ್ಮತನ ಏನಿದೆ ಅದನ್ನು ಬದಲಾವಣೆ ಮಾಡಿ. You understand the kind of media that we are seeing. ತುಂಬ ಕ್ರೈಸಿಸ್ ಇದೆ, ನಾವು ಒಪ್ಕೋಬೇಕು. ಇದು ಆ ಕ್ರೈಸಿಸ್ ಮತ್ತೆ ಹೇಗೆ ಇದು ಸುಧಾರಣೆ ಮಾಡಬೇಕು ಅಂದರೆ ಯಂಗ್ ಜರ್ನಲಿಸ್ಟ್ ಮುಂದೆ ಬರಬೇಕು. ನೀವೆಲ್ಲ ಜರ್ನಲಿಸಮ್ ಕ್ಲಾಸಸ್ ನೀವೆಲ್ಲ ಓದ್ತಾ ಇದ್ದೀರಾ. ಸೊ ಯು ಮಸ್ಟ್ ಕಮ್ ಪ್ರಿಪೇರ್ಡ್ ಬಿಕಾಸ್ ಯು ಆರ್ ದ ಒನ್ಸ್ the society will have hope on. You will be the voice of the marginalized people in the society. I had to go there to say it is not true, it's fine. So you will also have to deal a lot with that when you enter the profession. Social media, artificial intelligence can be used well. I'm not saying it's all bad, but you have to be careful. Social media also, it can be used for good, it can be used for bad. A challenge for regular journalists is social media has become the source of news. कुछ लोगों के जीवन ऐसे होते हैं वो कुछ वर्षों तक नहीं, युगों तक अपना असर छोड़ते हैं और युग को परिवर्तनकारी बनाने का काम करते हैं. नानाजी देशमुख उसमें से एक. नानाजी बचपन से ही महाराष्ट्र में जन्मे, राष्ट्रीय संसद संघ के प्रचारक बने, उत्तर प्रदेश को कार्यक्षेत्र बनाया, भारतीय जनसंघ के जनरल सेक्रेटरी बने, नेता बने और दीनदयाल जी के साथ रहकर उत्तर प्रदेश में जनसंघ की नींव डालने के लिए एक खंड प्रखंड तक प्रवास करने का काम नानाजी ने किया. बहुत लंबा जीवन जिए, शतायु हुए, मगर मैं निश्चित रूप से कह सकता हूं कि जीवन का क्षण क्षण और शरीर का कण कण दोनों भारत माता को अर्पित कर अपना शतायु का जीवन. पूरे देश के राजनीतिक इतिहास में देखें तो राजनीति में रहते हुए भी अजातशत्रु दुनिया छोड़कर जाना बड़ा कठिन है. मैंने मेरे जीवन में नानाजी के लिए कोई गलत बात करते हुए किसी को नहीं सुना है, चाहे वो पक्ष का हो चाहे विपक्ष का. GSI 450 मिनरल एक्सप्लोरेशन प्रोजेक्ट्स किया है. एक्सप्लोरेशंस का इफेक्टिव एफिशिएंट डेटा एक्वायर करने के लिए हेलीबोर्न
जियोफिजिकल सर्वे, आर्टिफिशियल इंटेलिजेंस, मशीन लर्निंग टूल्स, ड्रोन्स जैसे अलग अलग एडवांस्ड टेक्नोलॉजीज का इंट्रोड्यूस करने के लिए, उपयोग करने के लिए मिनिस्ट्री ने बहुत प्रयास कर रही है। SCP, STP ಹಣವನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಮೀಸಲು ಹಣವನ್ನು ಆ ಸಮುದಾಯಕ್ಕೆ ಸದ್ವಿನಿಯೋಗ ಮಾಡಬೇಕು ಅಂತ ಆಗ್ರಹಿಸಿ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಸಿದಂಥ ಶಾಸನಬದ್ಧ ಅನುದಾನವನ್ನು ಅನ್ಯ ಕಾರ್ಯಕ್ರಮಗಳಿಗೆ ವಿನಿಯೋಗ ಮಾಡುವುದರಿಂದ ಆ ಸಮುದಾಯದ ಶಾಲೆಯ ಮಕ್ಕಳಿಗೆ, ಅವರ ವಸತಿ ಶಾಲೆಗೆ, ಅವರ ಶಿಕ್ಷಣಕ್ಕೆ, ಅವರ ಆರೋಗ್ಯಕ್ಕೆ, ಅವರ ಮೂಲಭೂತ ಸೌಕರ್ಯಕ್ಕೆ ಅವರಿಗೆ ಕೊಡಬಹುದಾದಂಥ ಬೇರೆ ಬೇರೆ ಯೋಜನೆಗಳು ಮತ್ತು ಯೋಚನೆಗಳಿಗೆ ಇರುವಂಥ ಅನುದಾನದ ಕಡಿಮೆಯಾಗಿ ಆ ಸಮುದಾಯ ವಾಸ್ತವಿಕವಾಗಿ ಸೊರಗಿ ಹೋಗುತ್ತೆ ಆರ್ಥಿಕವಾಗಿ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಯಾವುದೇ ಕಾರಣಕ್ಕೆ ಹಿಂದೆ ಕೊಟ್ಟಿರುವಂಥ ಅನುದಾನವನ್ನು ಮತ್ತೆ ವಾಪಸ್ ಕೊಡಬೇಕು. ಬರುವ ಬಜೆಟಲ್ಲಿ ಈ ಹಣವನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಸುವಂಥ ಅನುದಾನವನ್ನು ಗ್ಯಾರಂಟಿಯೂ ಸೇರಿದಂತೆ ಇತರೆ ಯೋಜನೆಗಳಿಗೆ ಹಾಕಬಾರದು, ಅವರ ಸಮುದಾಯಕ್ಕೆ ಇದನ್ನು ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾ 14 ತಂಡಗಳನ್ನು ರಚನೆ ಮಾಡಿ ಜನಜಾಗೃತಿಯನ್ನು ಮಾಡ್ತಾ ಸರ್ಕಾರವನ್ನು ಒತ್ತಾಯ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.